ಜೈ ಭಾರತ್, ವಂದೇ ಮಾತರಂ. ಬದಲಾವಣೆ ಜಗದ ನಿಯಮ. ಪ್ರತಿಯೊಂದು ವಿಚಾರದಲ್ಲೂ ಅಪ್ಡೇಟ್ ಆಗ್ತಲೇ ಇರಬೇಕು. ಈಗ ಅದೇ ವಿಚಾರದಲ್ಲಿ ಭಾರತದ ರೈಲ್ವೆಗಳು ಕೂಡ ಬದಲಾಗುತ್ತಿದೆ ಹಾಗೂ ಅಪ್ಗ್ರೇಡ್ ಆಗುತ್ತಿದೆ. ನೀವು ಬುಲೆಟ್ ಟ್ರೈನ್ನ ಬಗ್ಗೆ ನೀವು ಕೇಳಿರ್ತೀರಾ. ಅದರ ಬಗ್ಗೆ ನಿಮಗೆ ಸ್ವಲ್ಪವಾದರೂ ನಿಮಗೆ ಐಡಿಯಾ ಇರುತ್ತದೆ. ಅಂದರೆ ಅದು ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸುತ್ತದೆ, ಒಂದು ನೋಡಲ್ ಹೇಗಿರುತ್ತದೆ, ಹೀಗೆ ಹಲವಾರು ವಿಚಾರ ಬಗ್ಗೆ ನಿಮಗೆ ಮೊದಲೇ ಒಂದು ಗೊತ್ತಿರುತ್ತದೆ. ಆದರೆ ಈಗ ನಾನು ಹೇಳುತ್ತಿರೋದು ವಿಚಾರ ಏನಂದರೆ, ಈ ಬುಲೆಟ್ ಟ್ರೈನ್ ಬರುವ ಹೊತ್ತಿನಲ್ಲೇ ಮತ್ತೊಂದು ಟ್ರೈನ್ ಆಗಮದ ಒಂದು ಚರ್ಚೆ ನಡೆಯುತ್ತಿದೆ. ಆ ರೈಲು ಯಾವುದಂದರೆ ಹೈಪರ್ ಲೂಪ್. ಈ ರೈಲು ನಾರ್ಮಲ್ ರೈಲು ಥರ ಅಲ್ಲ, ಇದೊಂಥರ ಬೇರೆ ರೀತಿಯ ರೈಲು. ಇದು ಯಾವ ರೀತಿ ಅಂದರೆ, ಇದೊಂಥರ ಸುರಂಗದೊಳಗೆ ಯಾವ ರೀತಿ ಚಲಿಸುತ್ತದೆ ಅದೇ ರೀತಿ. ಫಾರ್ ಎಕ್ಸಾಂಪಲ್, ಅದರ ಟ್ರ್ಯಾಕನ್ನು ಒಂಥರ ಸುರಂಗ ಥರ ಇರುತ್ತದೆ, ಅದರ ಒಳಗೆ ಈ ರೈಲು ಚಲಿಸುತ್ತದೆ. ಈ ರೈಲು ಚಲಿಸುವುದು ಹೊರಗಿನವರಿಗೆ ಅಷ್ಟು ಗೊತ್ತಾಗುವುದಿಲ್ಲ. ಅತ್ಯಂತ ವೇಗದಲ್ಲೂ ಈ ರೈಲು ಚಲಿಸುತ್ತದೆ. ಎಷ್ಟು ವೇಗವೆಂದರೆ ಈ ಬುಲೆಟ್ ಟ್ರೈನ್ಗಿಂತಲೂ ಈ ರೈಲು ವೇಗದಲ್ಲಿ ಚಲಿಸುತ್ತದೆ. ಇದರ ಗರಿಷ್ಠ ಮಿತಿ ಎಷ್ಟೆಂದರೆ 1100 ಕಿಲೋಮೀಟರ್ ವೇಗದಲ್ಲಿ ಈ ರೈಲು ಚಲಿಸಬಹುದು. ಇನ್ನು ಅಷ್ಟು ವೇಗದಲ್ಲಿ ಈ ರೈಲು ಚಲಿಸಲು ಅನುಮತಿ ಇಲ್ಲ, ಎಲ್ಲೂ ಕೂಡ ಇಲ್ಲ. ಈ ರೈಲು ಒಂದು ಚಲಿಸಬಹುದಾದ ಒಂದು ಸ್ಪೀಡ್ ಅಂದರೆ 300ರಿಂದ 350 ಕಿಲೋಮೀಟರ್ ಸ್ಪೀಡಲ್ಲಿ ಚಲಿಸುತ್ತದೆ. ಇದು ಆಲ್ಮೋಸ್ಟ್ ವಿಮಾನದ ಸ್ಪೀಡಲ್ಲಿ ಚಲಿಸುತ್ತದೆ. ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹಾಗೂ ದುಬೈಗಳಲ್ಲಿ ಹೀಗೆ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಈ ರೈಲನ್ನು ಹೆಚ್ಚಾಗಿ ಉಪಯೋಗಿಸುತ್ತಿದ್ದಾರೆ. ಇನ್ನು ಬುಲೆಟ್ ಟ್ರೈನ್ಗೆ ಕಂಪೇರ್ ಮಾಡಿದರೆ ಈ ರೈಲಿನಲ್ಲಿ ಒಂಥರ ಟಿಕೆಟ್ ದರವೂ ಹೆಚ್ಚು. ಇನ್ನು ಬುಲೆಟ್ ಟ್ರೈನ್ಗಿಂತ ಈ ರೈಲು ಹೆಚ್ಚಾಗಿ ಸ್ಪೀಡಾಗಿ ಚಲಿಸುತ್ತದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮದ್ರಾಸ್ನ ಒಂದು ಕಂಪನಿ, ಅದರ ಹೆಸರು IIT, ಇದು 400 ಮೀಟರ್ ಟ್ರ್ಯಾಕ್ ಅನ್ನು ಅಭಿವೃದ್ಧಿಪಡಿಸಿದೆ ಹಾಗೂ ಅದರಲ್ಲಿ ಕೂಡ ಯಶಸ್ವಿಯಾಗಿದೆ. ಇದು ಮುಂಬರುವ ದಿನಗಳಲ್ಲಿ ಇದನ್ನು ಇನ್ನಷ್ಟು ಅದರ ವೇಗವನ್ನು ಹೆಚ್ಚಿಸುತ್ತಾರೆ. ಈಗ 400 ಮೀಟರ್ ಉದ್ದದ ಟ್ರ್ಯಾಕ್ ಅಭಿವೃದ್ಧಿ ಪಡಿಸಲಾಗಿದೆ, ಅದರಲ್ಲೂ ಕೂಡ ಯಶಸ್ವಿ ಕೂಡ ಆಗಿದ್ದಾರೆ. ಇನ್ನು ಈ ಪ್ರಾಜೆಕ್ಟ್ ಅನ್ನೇ ಮುಂದುವರಿಸಿ ಇದರ ಉದ್ದವನ್ನು ಮತ್ತಷ್ಟು ವಿಸ್ತರಿಸಲಾಗುವುದು. ಈ ಹೈಪರ್ ಲೂಪ್ ಟ್ರೈನ್ ಅನ್ನು ಎಲನ್ ಮಾಸ್ಕ್ 2012ರಲ್ಲಿ ಒಂದು ಶುರು ಮಾಡಿದ್ರು. ಅವರ ಕಲ್ಪನೆಗೆ ತಕ್ಕಂತೆ ಒಂದು ಯಶಸ್ವಿ ಕೂಡ ಆದರು. ಈಗ ಬೇರೆ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಈ ರೈಲನ್ನು ಉಪಯೋಗಿಸುತ್ತಿದ್ದಾರೆ. ಭಾರತದಲ್ಲೂ ಕೂಡ ಈ ರೈಲಿನ ಬಗ್ಗೆ ಒಂದು ಆವಿಷ್ಕಾರವು ಕೂಡ ನಡೆಯುತ್ತಿದೆ. ಅದು ಕೂಡ ಈ ಮದ್ರಾಸ್ನ ಈ ಕಂಪನಿಗಳು ನಡೆಸುತ್ತಿದ್ದಾರೆ. ಹೈಪರ್ ಲೂಪ್ ಈ ರೈಲು ಯೋಜನೆಯು ಕೂಡ ಒಂದು ಪ್ರಗತಿಯಲ್ಲಿದೆ ಅಂತ ಕೂಡಲೇ ಹೇಳ್ಬೋದು. ಯಾಕಂದರೆ ಈ ರೈಲು ಯೋಜನೆ ಮುಂಬೈಯಿಂದ ಪುಣೆವರೆಗೆ ಮೊದಲನೇ ಹಂತದಲ್ಲಿ ಒಂದು ಪ್ರಾರಂಭವಾಗಲಿದೆ. ತದನಂತರ ಬೇರೆ ಬೇರೆ ನಗರಗಳಿಗೆ ಕೂಡ ವಿಸ್ತರಿಸಲಾಗುವುದು ಅಂತ ಹೇಳುತ್ತಿದ್ದಾರೆ. ಈ ಯೋಜನೆಯನ್ನು 2 ಹಂತಗಳಲ್ಲಿ ಅಭಿವೃದ್ಧಿಪಡಿಸಲಾಗುವುದಂತ ಕೂಡ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಮೊದಲನೇ ಹಂತವಾಗಿ 12 ಕಿಲೋಮೀಟರ್ ಇರುತ್ತದೆ. ಅದ ನಂತರ 2ನೇ ಹಂತದಲ್ಲಿ 100 ಕಿಲೋಮೀಟರ್ ತನಕ ವಿಸ್ತರಿಸಲಾಗುವುದು ಅಂತ ಹೇಳಿದ್ದಾರೆ. ಈ ರೈಲಿನ ತುಂಬ ವಿಶೇಷತೆಗಳು ಕೂಡ ಇವೆ. ಇದರ ಉಪಯೋಗ ಕೂಡ ತುಂಬ ಇದೆ. ಒಂದು ಕಡಿಮೆ ಸಮಯದಲ್ಲಿ ಒಂದು ಊರಿನಿಂದ ಮತ್ತೊಂದು ಊರಿಗೆ ತಲುಪಬಹುದು. ಮುಂಬರುವ ದಿನಗಳಲ್ಲಿ ಭಾರತ ಸರ್ಕಾರ ಈ ಯೋಜನೆಯನ್ನು ಬೇರೆ ಬೇರೆ ನಗರಗಳಿಗೂ ಕೂಡ ವಿಸ್ತರಿಸಲಾಗುತ್ತದೆ ಅಂತ ತಿಳಿಸಿದ್ದಾರೆ. ಈ ರೈಲಿನ ಬಗ್ಗೆ ಈಗಷ್ಟೇ ಅದರ ಕೆಲಸಗಳು ಪ್ರಾರಂಭವಾಗಿದೆ. ಆದರೆ ಇದರ ಯೋಜನೆಗಳು ಪೂರ್ಣಗೊಳಿಸಲು ಇನ್ನಷ್ಟು ಕೆಲವು ವರ್ಷಗಳ ಕಾಲ ಸಮಯ ತೆಗೆದುಕೊಳ್ಳಬಹುದು. ಭಾರತ ಈಗ ಎಲ್ಲ ಕ್ಷೇತ್ರದಲ್ಲೂ ಕೂಡ ಅಪ್ಗ್ರೇಡ್ ಆಗಲು ಬಯಸುತ್ತಿದೆ. ಈಗ ರೈಲ್ವೆ ವಿಚಾರದಲ್ಲೂ ಕೂಡ ಅಪ್ಗ್ರೇಡ್ ಆಗುತ್ತಿದೆ.